ಈ ಹಾಲು ಕುಡಿ. ನಾನೇನ್ ಸಣ್ಣ ಪಾಪುನಾ ಮತ್ತೆ ಮತ್ತೆ ಹಾಲು ಕುಡಿಯಕ್ಕೆ? ಸಣ್ಣ ಪಾಪು ಆದ್ರೂ ಪೂರ್ತಿಯಾಗಿ ಕುಡಿಯುತ್ತೆ. ಆದ್ರೆ ನೀನ್ ಮಾತ್ರ ಅರ್ಧ ನೀನ್ ಕುಡ್ದು ಇನ್ನರ್ಧ ನನಗ್ ಕೊಡ್ತೀಯ. ಹೆಂಡತಿ ಗಂಡನಲ್ಲಿ ಅರ್ಧ ಭಾಗ ಅಂತ ನೆನಪು ಮಾಡೋದಕ್ಕೇನೆ ದೊಡ್ಡವರು ಈ ಸಿಸ್ಟಮ್ನ ಇಟ್ಟಿರ್ತಾರೆ. ಕುಡೀರಿ. ನನಗ್ ಬೇಡ. ಬೇಡ ಕುಡೀರಿ. ಅಯ್ಯಯ್ಯೋ ಶೌರ್ಯ, ಏನಿದು? ಇವತ್ ನಿಮ್ ಪ್ರಸ್ತ ಅನ್ಕೊಂಡಿದ್ದೀರಾ? ಹಾಡಾಗ್ಲು ಮಠ ಮಠ ಮಧ್ಯಾಹ್ನ ಅಷ್ಟಕ್ಕೂ ಏನಿದೆಲ್ಲ? ಇದನ್ ನಿಮ್ಮಮ್ಮ ನೋಡಿದ್ರೆ ಅದ್ ಏನ್ ಅನ್ಕೋತಾರೋ. ಒಂದ್ ಕಡೆ ಸಂಪಾದ ಕೂಡ ನೋಡಿ ಬೇಜಾರ್ ಮಾಡ್ಕೋತಿದ್ದಾಳೆ. ನೋಡಿದ್ರು ಏನ್ ಮಾಡ್ಕೋತಾಳೆ ಅನ್ನೋ ಧೈರ್ಯ ಚಿಕ್ಕಮ್ಮ. ಎಲ್ಲದಕ್ಕೂ ಸೇರಿ ಒಂದೇ ಸಲ ರಿಟರ್ನ್ ಗಿಫ್ಟ್ ಕೊಡೋ ಟೈಮ್ ಬರುತ್ತೆ, ಅವಾಗ ನೋಡ್ಕೋತೀನಿ ಇವ್ರ ವಿಷಯನ. ಶೌರ್ಯ ಯಜಮಾನ್ರೆ, ಅಮ್ಮ ಅವ್ರು ಬಂದ್ರು. ಎಲ್ಲ ಒಡವೆಗಳು ಸರಿಯಾಗಿದೆಯಮ್ಮ? ಹೌದಮ್ಮ, ಅನುಪಮನ್ ಒಡವೆಗಳು, ನನ್ ಒಡವೆಗಳು, ನಿನ್ ಒಡವೆಗಳು ಎಲ್ಲ ಇದೇನಮ್ಮ. ಮೊದಲೇ ನಮ್ಮ ಟೈಮ್ ಚೆನ್ನಾಗಿಲ್ಲ, ನಮ್ಮ ಸುತ್ತ ಇರೋ ಜನಗಳು ಸರಿ ಇಲ್ಲ. ಬೇಗ ನೋಡಿ ಹುಷಾರಾಗಿದ್ದೇನೆ, ಎತ್ತಿಡಿ. ನನ್ ಒಡವೆಗಳನ್ನ ನೋಡಿ ಇವಾಗ್ಲೂ ಎಷ್ಟ್ ಚೆನ್ನಾಗಿ ಹೊಳಿತಿದ್ಯೋ. ಅದು ನಿನ್ ಮೈ ಮೇಲೆಗಿಂತ ಲಾಕರ್ಲಿ ಇದ್ದಿದ್ದೆ ಜಾಸ್ತಿ ಅಲ್ವಾ? ಅದೇ ನೀನ್ ಹಾಕೊಂಡಿದ್ರೆ ನಿನ್ ಮೈ ಬಣ್ಣ ತಾಗಿ ಸ್ವಲ್ಪ ಬಣ್ಣ ಬದಲಾಗ್ತಾ ಇತ್ತು. ನನ್ ಬಣ್ಣಕ್ಕೇನಾಗಿದೆ? ಹೌದು, ಮತ್ತೆ ನಿನ್ ಬಣ್ಣಕ್ಕೇನು ಬಿಸ್ಲಿಗೆ ಸುಟ್ರು ಮಳೆಯಲ್ಲಿ ನೆಂದ್ರು ಅಳಸೋಕಾಗ್ದಿರೋ ಬಣ್ಣ. ಅಬ್ಬಾ, ಕೈಲಿ ಹೊಡೆದಾಗಿಲ್ಲ, ಕಬ್ಬಿಣದ ರಾಡಲ್ಲಿ ಹೊಡೆದಾಗಿದೆ. ಸಾಕು, ಸುಮ್ನೆ ಇರಿ ಮಾವ. ಅತ್ತೆ ಕಣ್ಣಲ್ಲಿ ನೀರ್ ಹಾಕಿಸ್ಬೇಡಿ. ನೋಡ್ದ್ಯಾ, ನಿನಗೆ ಹೇಳ್ತಿದ್ರೆ ಕಲ್ಯಾಣಿಗೆ ಬೇಜಾರಾಗ್ತಿದೆ. ಅದೇ ನಿಜವಾದ ಪ್ರೀತಿ ಅಂದ್ರೆ. ಈ ಒಡವೆಗಳೇ ಲಕ್ಷಗಟ್ಟಲೆ ಬೆಲೆ ಬಾಳುತ್ತೆ. ಒಟ್ನಲ್ಲಿ ಬಂಗಾರ ಮನೆಗೆ ಬಂತು, ಇನ್ನು ನಮ್ಮ ಕೈಗೆ ಸೇರೋದಷ್ಟೇ ಬಾಕಿ. ಈ ಒಡವೆನ್ ಕಳ್ತನ ಮಾಡಿದ್ರೆ ಅದ್ರಲ್ಲಿ ನನ್ ಭಾಗ ನನಗೆ ಬರುತ್ತೆ. ನೋಡಿದ್ದು ಸಾಕು ಬಿಡಿ. ಅನುಪಮ, ಈ ಒಡವೆನೆಲ್ಲ ನಿನ್ ರೂಮಲ್ಲಿ ಭದ್ರವಾಗಿಡು. ಯಾಕಮ್ಮ? ಎಲ್ಲ ನಿಮ್ ರೂಮಲ್ಲೇ ಇಡ್ತೀನಿ. ನನ್ ಒಡವೆಗಳನ್ನು ಕೂಡ ನಿನ್ ಹತ್ರನೇ ಇಟ್ಕೊಳಮ್ಮ. ಈಗಾಗ್ಲೇ ನಮ್ಮನೇಲಿ ಕಳ್ಳ ಸೊಸೆ ಸೇರ್ಕೊಂಡಿದ್ದಾಳೆ. ನಿನ್ ರೂಮಲ್ಲಿದ್ರೆ ಹುಲಿ ಬಾಯಿಗೆ ಕೈ ಹಾಕೋ ಸಾಹಸ ಯಾರು ಮಾಡಲ್ವಲ್ಲ. ಸರಿ, ಅಜ್ಜಿ ರೂಮಲ್ಲೇ ಎಲ್ಲ ಒಡವೆನೂ ಹುಷಾರಾಗಿಡಮ್ಮ. ಹುಷಾರಾಗಿ ಒಳಗಡೆ ಇಡಮ್ಮ. ಸರಿಮಾ.
ನೋಡಿದ್ದು ಸಾಕು. ಹಬ್ಬಕ್ಕೆ ಮನೆನೆಲ್ಲ ಕ್ಲೀನ್ ಮಾಡ್ಬೇಕು. ನಡಿ ಬಾರೆ. ಅತ್ತೆ ಅತ್ತೆ ಏನು ಇದು? ಮನೆ ಅಲಂಕಾರ ಮಾಡ್ರು ಅಂದ್ರೆ ನಿಮ್ಮನ್ನ ಅಲಂಕಾರ ಮಾಡ್ಕೊಂಡಿದ್ದೀರಲ್ಲ. ತೆಗೀರಿ ಬೇಗ, ತೆಗಿ ತೆಗಿ, ಬಾಯಿ ಕಡೆ ಬಾರೆ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ. ಅವಳು ಮನೆಗೆ ಅವಳು ಮಾಡ್ಕೋತಾಳೆ, ನೀನು ನಮ್ಮ ಮನೆಗೆ ಮಾತ್ರ ಮಾಡು ಸಾಕು. ಹೋಗಿ ನಿಮ್ಮ ಮನೆ ಅಲಂಕಾರ ಮಾಡ್ಕೋ. ಹೋಗು ಹೋಗು ಹೋಗೆ ಹೋಗೋ. ಕೆಲ್ಸಕ್ ಬಾರ್ದೇ ಇರೋಳೆ. ಪ್ರತಿಯೊಂದಕ್ಕೂ ಅತ್ತೆ ಅತ್ತೆ ಅಂತ ಬಡ್ಕೊಳ್ಳೋದು, ಇಲ್ಲ ಅಂದ್ರೆ ಬಿಟ್ಕಣ್ಣ ಬಿಟ್ಟ ಹಾಗೆ ನೋಡ್ಕೊಂಡು ನಿಂತ್ಕೊಳ್ಳೋದು ಬಿಟ್ರೆ ಬೇರೆ ಕೆಲಸ ಬರಲ್ವಾ? ಅವರಿಬ್ರು ಹಾಗೆ ವಯರ್ನ ಸುತ್ಕೊಳ್ಳುವಾಗ ಏನೇ ಮಾಡ್ತಿದ್ದೆ? ನನ್ ಕಣ್ ಮುಂದೆನೆ ಹೀಗೆಲ್ಲ ಮಾಡ್ತಿದಾರಲ್ಲ ಅಂತ ಶಾಕಲ್ಲಿ ಇದ್ಬಿಟ್ಟೆ ಅತ್ತೆ. ಹೌದಾ? ನೀನ್ ಹಾಗೆ ನೋಡ್ತಾ ನಿಂತಿರು, ಆಮೇಲೆ ನನ್ ಮಗನ್ ಮೇಲೆ ಬಿದ್ದು ಅಳುವಂತೆ. ಎಲ್ಲ ನನ್ ಕರ್ಮ. ಏನಂತ ಸಿಕ್ಕದ್ಲೋ? ಏನ್
ಏನ್ ಸಂಪದ, ಒಳ್ಳೆ ಮೂಡಲ್ಲಿದ್ಯಾ? ಓ, ನಾಳೆಗೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಏನು, ನನ್ ಕೂಡ ನಿನ್ ಜೊತೆ ಸೇರಿ ಡ್ಯಾನ್ಸ್ ಮಾಡು ಅಂತಿದ್ಯಾ? ಓಕೆ. ಏನಾಯ್ತು ಹೇಳಿ ಪಲ್ಲವಿ. ಪಲ್ಲವಿ, ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲೇ, ಅಷ್ಟು ಬೇಗ ಯಾವ ರೋಗ ಬಂತು? ಶಾಕ್ ಹೊಡಿತು ಅತ್ತೆ. ಅಯ್ಯೋ, ನಾನು ಅವಳೇನೋ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಡು ಅವಳನ್ನ ಹಿಡ್ಕೊಂಡೆ ಅತ್ತೆ. ನೀನ್ ಅವಳನ್ನ ಹಿಡ್ಕೊಂಡೆ, ಕರೆಂಟ್ ನಿನ್ನ ಹಿಡ್ಕೋತು. ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ವಲ್ಲೇ, ತಲೆ ಎಲ್ಲಿಟ್ಕೊಂಡಿರ್ತೀಯ? ಅಷ್ಟಕ್ಕೂ ಈ ಕೆಲಸ ಮಾಡೋದಕ್ಕೆ ಬಾಲಾಜಿ ಇದ್ದಾನಲ್ವಾ, ನೀವ್ಯಾಕೆ ಮಾಡ್ತಾ ಇದ್ದೀರಾ? ಹೋಗಿ ನಿಮ್ ರೂಮ್ನ ಡೆಕೋರೇಟ್ ಮಾಡ್ಕೊಳ್ಳಿ ಹೋಗಿ. ಹಬ್ಬ ಮಾಡ್ರೆ ಅಂತಂದ್ರೆ ನೀವಿಬ್ರು ಸೇರ್ಕೊಂಡು ಇನ್ನೇನೋ ಮಾಡೋ ಹಾಗಿದ್ದೀರಾ. ಸಾಕಿನ್ನ ಹೋಗಿ. ಇದಕ್ಕೂ ಮುಂಚೆ ನೀನ್ ಸ್ವಿಚ್ ಹಾಕಿ ನಮಗ್ ಕರೆಂಟ್ ಹೊಡಿಸ್ಬೇಕು ಅಂತ ನೀನ್ ಅನ್ಕೊಂಡೆ. ಆದ್ರೆ ಕರೆಂಟ್ ನಿನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ನಿನ್ನೆ ತಪ್ಕೊಳ್ತು ಅಷ್ಟೇ. ನಿನ್ನ ಅದೃಷ್ಟ ಚೆನ್ನಾಗಿರೋದಕ್ಕೆ ನಾನೇನೋ ನೋಡ್ದೆ, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಒಂದೇ ಸಲ ಮೇಲ್ ಹೋಗ್ತಾ ಇದ್ದೆ. ಪಲ್ಲವಿ, ನಿನಗೆಷ್ಟು ಸಲ ಹೇಳ್ಬೇಕು ಸಂಪದನ್ ಜೊತೆ ತಿರುಗ್ಬೇಡ ಅಂತ. ನಡಿ. ಬನ್ರಿ. ಯಾಕಮ್ಮ ಅವಳನ್ನ ಹಾಗಾಡ್ಕೋತೀಯ ನೀನು? ಮೊದಲೇ ಅವಳು ಒಳ್ಳೆಯವಳಲ್ಲ ಅಂತ ಗೊತ್ತಲ್ವಾ? ಶ್ರೀರಾಮ್ ನವಮಿ ಆಗೋವರೆಗೂ ನೀ ಸ್ವಲ್ಪ ಸೈಲೆಂಟ್ ಆಗಿರು. ಈಗಾಗ್ಲೇ ಶನಿ ನಮ್ಮನೇಲಿ ಕಾಲಿಟ್ಟಿದೆ ಅಂತ ಅವಳು ಹೇಳದ್ಲಲ್ವಾ? ಆ ಸಂಪದಾನೆ ನಮ್ಮನೆಗೆ ಕಾಲಿಟ್ಟಿರೋ ದೊಡ್ಡ ಶನಿಮಾ. ಎಲ್ಲ ಕಷ್ಟಗಳು ಕಳೆದು ಹೋಗಿ ಯಾರಿಂದನೂ ನಿನಗೆ ಯಾವ ತೊಂದ್ರೆನೂ ಬರಬಾರ್ದು. ನೀನ್ ಯಾವಾಗ್ಲೂ ಆನಂದವಾಗಿರ್ಬೇಕು ಅಂತ ತಾನೆ ಸೀತಾರಾಮನಿಗೆ ಈ ರಾತ್ರಿ ನಾನೇ ನನ್ನ ಕೈಯಾರೆ ರೇಷ್ಮೆ ಬಟ್ಟೆನ ನೇಯ್ತಾ ಇದ್ದೀನಿ. ನಾನಂದ್ರೆ ಎಷ್ಟು ಪ್ರೀತಿ ನಮ್ಮ ನಿನ್ಗೆ. ನೀನು ಅಂದ್ರೆ ನನಗೆ ಕೇವಲ ಪ್ರೀತಿ ಅಲ್ಲಮ್ಮ, ನನ್ನ ಪ್ರಾಣ ಕೂಡ. ದರಿದ್ರ ಜೀವನ, ಎಲ್ಲೂ ನೆಮ್ಮದಿಯಾಗಿರೋಕೆ ಆಗ್ತಾ ಇಲ್ಲ. ನಾಳೆಯಿಂದ ಇರ್ಬೋದು ಬಿಡಮ್ಮ. ಆ ನಾಳೆ ಅನ್ನೋದು ತುಂಬಾ ದೂರ ಇದೆ ಅನ್ನಿಸ್ತಿಲ್ವಾ? ಬೇಗ ಬೆಳಗ್ಗೆ ಆಗೋದ್ರೆ ಚೆನ್ನಾಗಿರುತ್ತೆ. ಏನಾಯ್ತಮ್ಮ, ಯಾಕಷ್ಟು ಅವಸರ? ಅವಸರ ಅಂತ ಕೇಳ್ತಿಯಲ್ಲೋ? ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟು ದಿನ ಆಯ್ತು ಹೇಳು? ಯಾವಾಗ ಎಲ್ಲಿರ್ತೀವೋ ದೇವ್ರೆ ಅನ್ಕೊಂಡು ಅಲ್ಲಿ ಇಲ್ಲಿ ತಿರ್ಗೋದೇ ಆಗೋಯ್ತು. ಎಲ್ಲಾದ್ರೂ ಇರೋಣ ಅಂದ್ರೆ ಯಾವ ಕಡೆಯಿಂದ ಯಾರು ಬರ್ತಾರೋ ಅಂತ ಭಯ ಆಗ್ತಾ ಇರುತ್ತೆ. ನಮ್ ಕಷ್ಟಗಳಿಗೆ ನಾಳೆಯಿಂದ ಮುಕ್ತಿ ಕೊಡಕ್ ಹೋಗ್ತಾ ಇದ್ದೀನಿ. ಹಾಗಾಗ್ಲಿಲ್ಲ ಅಂದ್ರೆ ಒಂದ್ ಸಹಾಯ ಮಾಡೋ. ನಾಳೆ ಅವ್ರ ಕೈಗೆ ಸಿಗದೆ ಓಡೋಗೋದಕ್ಕೆ ಯಾವ್ದಾದ್ರೂ ಶಕ್ತಿ ಮಾತ್ರ ತಂದ್ಕೊಡೋ. ಒಡವೆ ತಗೊಂಡು ಓಡೋಗ್ಬೇಕು ಅಂದ್ರೆ ನಿನ್ನ ಶಕ್ತಿ ನನಗ್ ಬೇಡ್ವಾ? ಅಮ್ಮ, ನೀನ್ ಅನಾವಶ್ಯಕವಾಗಿ ಭಯ ಪಡ್ಬೇಡ. ಬಂಗಾರ ತಗೊಂಡು ನಾವೇನಾದ್ರೂ ರೋಡ್ ಮೇಲೆ ರನ್ನಿಂಗ್ ರೇಸ್ ಮಾಡ್ತೀನಿ ಅನ್ಕೊಂಡಿದ್ಯಾ? ಮತ್ತೆ ಫ್ರೆಂಡ್ ಒಬ್ಬನ್ಗೆ ಹೇಳಿದ್ದೀನಿ, ಹಳೆ ಕಾರೊಂದು ತಗೊಂಡಿದ್ದಾನೆ. ಬೆಳಗ್ಗೆ ಅಷ್ಟರಲ್ಲಿ ಅದು ನಮ್ಮ ಹತ್ರ ಬರುತ್ತೆ. ಅಂದ್ರೆ ಕಾರ್ ಬರುತ್ತಾ? ಹಾಗಾದ್ರೆ ಸರಿ ಬಿಡು. ಈ ಸರಿ ಆ ಶೌರ್ಯ ಕಲ್ಯಾಣಿ ಕೈಯಲ್ಲಿ ಸೋಲೋದಿರೋದಿಲ್ಲ. ಮತ್ತೆ ಮತ್ತೆ ಅವ್ರ ಜೊತೆ ತೊಂದರೆ ಇಲ್ದೇನೆ ಇಬ್ಬರನ್ನು ಮುಗಿಸೋದಕ್ಕೆ ಮುಹೂರ್ತ ಇಟ್ಟಿದ್ದೀನಿ.
ಸತ್ಯ ನಿಜನಾ? ಅವ್ರ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ಬಾಲಾಜಿ, ಬಾಲಾಜಿ, ಅಮರೇ, ಇದನ್ ಸುಟ್ಟು ಹಾಕ್ಬೇಕು. ಹೋಗಿ ಬೆಂಕಿ ಪಟ್ಟಣ ಕೆರೋಸಿನ್ ತಗೊಂಡ್ ಹೋಗು. ಯಜಮಾನ್ರು ಅಮ್ಮ ಅವ್ರ ಫೋಟೋ. ಹೋಗು ಹೋಗು ಬಾಲಾಜಿ. ಸಂಪದ, ಏನ್ ಮಾಡ್ತಾ ಇದ್ಯಾ? ಸುಟ್ಟು ಹಾಕ್ತಾ ಇದ್ದೀನಿ. ನನ್ನ ವಸ್ತುಗಳನ್ನ ಒಡೆದು ಹಾಕೋದಕ್ಕೆ ನೀನ್ ಯಾರು? ಇದು ನನ್ನ ಮನೇಲಿ ನನಗಡ್ಡಿ ಆಗಿದೆ. ತವ್ರ ಮನೇಲಿರೋ ನಿನಗೆ ಇದ್ರ ಬಗ್ಗೆ ಕೇಳೋ ರೈಟ್ಸ್ ಇಲ್ಲ. ಇದು ನನಗೆ ನೆನಪುಗಳು, ನಾವು ಹುಷಾರಾಗಿ ಕಾಪಾಡ್ಕೊಂಡಿರೋ ಗುರ್ತು. ಇವತ್ತು ಬಂದಿರೋ ನಿನಗೆ ಅದು ಅಡ್ಡ ಆಗಿದ್ಯಾ? ಹೀಗ್ ಕೆಲ್ಸಕ್ ಬರ್ದಿರೋದಲ್ಲ ನನ್ ಮನೇಲಿರೋದಕ್ಕೆ ಅವಕಾಶ ಇಲ್ಲ. ನಿನ್ ಮನೇಲಿ ಅದು ಯಾವತ್ತಿಂದನೂ ಇದೆ. ನೀನ್ ಬಂದಿದ್ಯಾ ಅಂತ ಅದು ಕೆಲ್ಸಕ್ ಬಾರದಾಗ್ಬಿಡತ್ತಾ? ಇವೆಲ್ಲ ನಮ್ಗಿರೋ ಸಿಹಿ ನೆನಪುಗಳು. ಅಮ್ಮ ಬೇಡಮ್ಮ, ಅಮ್ಮ ಸಂಪದ, ಅಮ್ಮರೇ ಬೇಡ, ಅಮ್ಮರೇ, ಅಮ್ಮ ಅಮ್ಮ ಬೇಡ, ಅಮ್ಮ ಸಂಪದ, ಸಂಪದ ಬೇಡ, ಸಂಪದ. ನನ್ನ ವಸ್ತುಗಳನ್ನ ಹಾಳು ಮಾಡ್ಬೇಕು ಅಂತ ನೋಡಿದ್ರೆ ಸರಿ ಇರೋದಿಲ್ಲ. ನೀನು ಬೇಡ ಅಂತಿದ್ರೆ ನನಗ್ ಮಾಡ್ಬೇಕು ಅನ್ಸುತ್ತೆ.